ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು? ದಿಲೀಪ್ ಕುಮಾರ್ ಸರ್. ನಮಸ್ತೆ ಮೇಡಮ್. ತಮ್ಮ ಹೆಸರು ಮೇಡಮ್? ಯಾವ ಪುರಸಭೆಯಿಂದ ಆಯ್ಕೆ ಆಗಿರ ಮೇಡಮ್? ಎಷ್ಟನೇ ವಾರ್ಡಿಂದ ಗೆದ್ದೀರಾ ಮೇಡಮ್? ಯಾವ ಪಕ್ಷದಿಂದ ತಮ್ಮಂತ ಗುರ್ಸ್ಕೊತಾ ಇರ ಮೇಡಮ್? ಈ ಬಾರಿ ಟೋಟಲ್ ಓಟ್ ಎಷ್ಟು ಬಂದಿತ್ತು ಸರ್? 290 ಸರ್. 290 ಟೋಟಲ್ ಓಟ್. ಎಷ್ಟು ಲೀಡಿಂದ ಗೆದ್ದೀರಾ ಸರ್? 85. ಹೇಗೆ ಅನಿಸ್ತಿದೆ ಸರ್ ಗೆದ್ದಿರಲ್ಲ? ಭಾಳ ಸಂತೋಷ ಅನಿಸ್ತಿದೆ ಸರ್. ಭಾಳ ಸಂತೋಷ ಅನಿಸ್ತಿದೆ. ಇದು ಎರಡನೇ ಬಾರಿ ಇಲ್ವಾ ಸರ್ ಗೆಲ್ತಿರೋದು? ಹೌದು ಸರ್. ಎರಡನೇ ಬಾರಿ ಗೆಲ್ತಿರೋದು ತುಂಬ ಸಂತೋಷ ಅನಿಸ್ತಿದೆ. ಸಂತೋಷ ಸರ್ ತಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ಜನ ಬೆಂಬಲ ಸರ್. ಜನ ಬೆಂಬಲನೇ ಕಾರಣ ಸರ್. ಅವ್ರ ಮೇಲೆ ಪ್ರೀತಿಗೋಸ್ಕರನೇ ತಾವು ಆಯ್ಕೆ ಆಗಿದೆ ಸರ್. ಎಲ್ಲ ರಾಜಕೀಯಕ್ಕೆ ಬಂದಿದ್ದು. ಹೌದು ಸರ್. ಸರ್ ರಾಜಕೀಯದಲ್ಲಿ ತಮಗೆ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಇದು ಸರ್ ನಮಗೆ ಮೊದಲಂತೂ ಬಸವರಾಜ್ ಪಾಟೀಲ್ ಸರ್. ಅವರೇ ನಿಮ್ಮ ಗುರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟಪಡ್ತೀನಿ ಸರ್ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆ? ಭಾಳ ಒಳ್ಳೆ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಅವ್ರಿಗೆ. ಹಾಂ ಸರ್. ಸರ್ ರಾಜಕೀಯಕ್ಕೆ ಎಷ್ಟು ವರ್ಷಗಳಿಂದ ತಾವು ಒಡನಾಟ ಇಟ್ಕೊಂಡಿದ್ದೀರಾ ಸರ್ ರಾಜಕೀಯದಲ್ಲಿ? ಸರ್ 5-6 ವರ್ಷ. ಸುಮಾರು 5-6 ವರ್ಷದಿಂದ ರಾಜಕೀಯದ ಒಡನಾಟ ಇಟ್ಕೊಂಡಿದ್ದೀರಾ ಸರ್? ಸರ್ ರಾಜಕೀಯದ ಅಲ್ಲದೆ ಬೇರೆ ಯಾವ ಸಂಘ ಸಂಸ್ಥೆಯಲ್ಲಿ ತಮ್ಮಂತ ಗುರ್ಸ್ಕೊಂಡಿದ್ದೀರಾ ಮೇಡಮ್? ಯಾವ ಸಂಘ ಸಂಸ್ಥೆಯಲ್ಲಿ ತಮ್ಮಂತ? ಹಾಂ ಮೇಡಮ್. ತಮ್ಮ ವಾರ್ಡಿನ ಏನೇನು ಸಮಸ್ಯೆಗಳು ಕಾಡ್ತಾ ಇದೆ ಮೇಡಮ್? ಸದ್ಯ ಯಾವ್ಯಾವ ಸಮಸ್ಯೆಗಳು ಕಾಡ್ತಾ ಇದೆ ಮೇಡಮ್? ಹಾಂ ಮೇಡಮ್. ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮೇಡಮ್? ಇನ್ನು ಮುಂದಕ್ಕೆ ಸರ್ ಜನರಿಗೆ, ಬಡ ಜನರಿಗೆಲ್ಲ ಸ್ವಲ್ಪ ಮನೆದು ಸ್ವಲ್ಪ ಸ್ಕಾಲರ್ಶಿಪ್ ಅವೆಲ್ಲ ಮಾಡಬೇಕು ಸರ್. ಸರ್ ಕಳೆದ ಬಾರಿ ಕೂಡ ಗೆದ್ದಿದ್ರಿ. ಆವಾಗ ಆ ಪೀರಿಯಡಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿಸಿದ್ರಿ ಸರ್ ತಮ್ಮ ವಾರ್ಡಿಲಿ? ಸ್ಕಾಲರ್ಶಿಪ್ ಇಸ್ಕೊಟ್ಟಿದ್ದೀವಿ ಸರ್ ಮಕ್ಕಳಿಗೆ. 10th ಪಾಸ್ ಆಗಿದ್ದವರಿಗೆ, PUC ಪಾಸ್ ಆದವ್ರಿಗೆ ಪರ್ಸೆಂಟೇಜ್ ಮೇಲೆ, ಮತ್ತು ಟೇಲರಿಂಗ್ ಮಾಡೋರಿಗೆ ಮಷಿನ್ ಇಸ್ಕೊಟ್ಟಿದ್ದೆವು. ಮತ್ತು ಒಳ್ಳೆ ಓದಿದವರಿಗೆ ಏನದಂದ್ರೆ ಕಂಪ್ಯೂಟರ್ ಇಸ್ಕೊಟ್ಟಿದ್ದೀವಿ ಸರ್. ಇಂಜಿನಿಯರ್ ಕೋರ್ಸ್ ಇದ್ದವರಿಗೆ ಮತ್ತು ಡಾಕ್ಟರ್ ಮಾಡೋರಿಗೆ ಅಂಥವ್ರಿಗೆಲ್ಲ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಿಸಿದ್ದೀರಾ ಸರ್? ಹೌದು ಸರ್. ಈ ಬಾರಿ ಇನ್ಯಾವ ರೀತಿ ಒಳ್ಳೆ ಕೆಲಸ ಕಾರ್ಯ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ನೋಡ್ಬೇಕು ಸರ್, ಮುಂದೆ ಯಾವ್ಯಾವ ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ಬರ್ತವೆ ಅವೆಲ್ಲ ಮಾಡಬೇಕಂತ ನಮಗೆ ಆಸೆ ಇದೆ ಸರ್. ನೀವು ಯಾವ್ದಾದ್ರು ಪ್ರಮುಖವಾಗಿ ಅದ್ರ ಯೋಜನೆಗಳು ಇಟ್ಕೊಂಡಿದ್ದೀರಾ ಸರ್? ಸರ್ ಅದೇ ಸಮುದಾಯ ಭವನ ಮಾಡಿಸ್ಬೇಕು ಅಂತ. ಒಂದು ಲೇಡೀಸ್ ಒಂದು ಟಾಯ್ಲೆಟ್ ಒಂದು ಭಾಳ ನೆಸಸರಿ ಅದ ಸರ್. ಲೇಡೀಸ್ ಟಾಯ್ಲೆಟ್ ಅದನ್ನು ಮಾಡಬೇಕಂತ ಸರ್. ಸರ್ ರಾಜಕೀಯದಲ್ಲಿ ತಾವೇ ಮೊದಲು ಅಥವಾ ತಮ್ಮ ಈ ಹಿಂದೆ ತಮ್ಮ ಫ್ಯಾಮಿಲಿ ಯಾರು ಇದ್ರಾ ಸರ್? ಯಾರಿಲ್ಲ ಸರ್, ನಾವೇ ಮೊದಲು. ಯಾರೂ ಇಲ್ಲ, ತಾವೇ ಮೊದಲು ಸರ್. ಸರ್ ರಾಜಕೀಯಕ್ಕೆ ತಮಗೆ ಒಲವು ಹೇಗೆ ಮುಟ್ತು ಸರ್ ರಾಜಕೀಯಕ್ಕೆ ಬರಬೇಕು ಅನ್ನೋಕ್ಕೆ? ಜನನೇ ಸರ್, ಜನನೇ ಕಾರಣ. ಮಾಹಿತಿ ಇದ್ದಿಲ್ಲ ಸರ್. ಹಾಂ ಸರ್. ಸರ್ ಈಗ ತಾವು ಟಿಕೆಟ್ ಇಸ್ಕೊಟ್ರು ಸರ್. ಹಾಂ ಸರ್. ತಾವು ಈ ಸ್ಥಾನಕ್ಕೆ ಬರಬೇಕು ಅಂತ ತಮಗೆ ಓಟ್ ಹಾಕಿ ಗೆಲ್ಲಿಸಿದಂಥ ಮತ ಕಾರಣ ಅಲ್ವಾ ಸರ್? ಹೌದು ಸರ್. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಥ್ಯಾಂಕ್ಸ್ ಹೇಳ್ತೀವಿ ಸರ್. ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್. ಇಷ್ಟು ಹೊತ್ತು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ.